श्री रेणुकाचार्यः शिवाचार्य शिखामणिः यो वीरशैव सिद्धान्तं स्थापयामास भूतले सहने ನಿನ್ನದಾದರೆ ಸಕಲವೂ ನಿನ್ನದೇ ವಿನಯ ನಿನ್ನದಾದರೆ ವಿಜಯವೂ ನಿನ್ನದೇ ಐತಿಹಾಸಿಕವಾದ ಬಸವ ಕಲ್ಯಾಣ ನಗರದಲ್ಲಿ ಸಂಯೋಜಿಸಿದಂಥ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ 2ನೇ ದಿನದ ನೇತೃತ್ವವನ್ನು ವಹಿಸಿದಂಥ ಗೌರವ ಅಧ್ಯಕ್ಷರಾದ ಕಾರಕೋಡ್ ಸಂಸ್ಥಾನ ಹಿರೇಮಠದ ಶ್ರೀ ಶತಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳವರೇ ಮಾರ್ಗದರ್ಶನ ನೀಡಿದಂಥ ಮೇಕರ್ ಹಿರೇಮಠದ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳವರೇ, ಇನ್ನೋರ್ವ ಮಾರ್ಗದರ್ಶಕರಾದಂಥ ತ್ರಿಪುರಾಂತಕ ಗವಿಮಠದ ಡಾಕ್ಟರ್ ಅಭಿನವ ಗಮಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರೇ, ಇವತ್ತಿನ ಅಪೂರ್ವ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಹುಡುಗಿ ಸಂಸ್ಥಾನ ಹಿರೇಮಠದ, ಸರಡಗಿ ಸಂಸ್ಥಾನ ಹಿರೇಮಠದ, ಚಿಣಮಗೇರಿ ಮಹಂತೇಶ್ವರ ಮಠದ ಉಪದೇಶಾಮೃತವನ್ನು ನೀಡಿದಂಥ ಬೆಳಗುಂಬ ಹಿರೇಮಠದ ಯಡಿಯೂರು ಶ್ರೀಗಳನ್ನು ಮೊದಲು ಮಾಡಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಗುರುರಕ್ಷೆಗೆ ಒಳಗಾದಂಥ ಎಲ್ಲ ಮಠಗಳ ಶ್ರೀಗಳವರೇ, ಬ್ರಹ್ಮಾಪುರಿ ಯುವಸಿರಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ವಿಶ್ವಜಿತ್ ಖಾತೇರಾವ್ ಗೌಳೆಯವರೇ, ಬಸವ ಕಲ್ಯಾಣ ಕ್ಷೇತ್ರದ ಕ್ರಿಯಾಶೀಲ ಶಾಸಕರಾದ ಶರಣು ಸಲ್ಗರ್ ಅವರೇ, ಜನರಾಜ್ ಕಾಡಂಪಲ್ಲಿಯವರನ್ನು ಮೊದಲು ಮಾಡಿ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಂಗೀತ ಕಲಾವಿದರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ನಿನ್ನೆಯಿಂದ ಪ್ರಾರಂಭಗೊಂಡಂಥ ರಂಭಾಪುರಿ ಜಗದ್ಗುರುಗಳ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಇಂದು 2ನೇ ದಿನದಲ್ಲಿ ಪಾದಾರ್ಪಣೆಯನ್ನು ಮಾಡಿ ಮುಕ್ತಾಯದ ಘಟ್ಟಕ್ಕೆ ಸಮೀಪಿಸ್ತಾ ಇದೆ. ನಿನ್ನೆಗಿಂತ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾರಂಭದಲ್ಲಿ ಪಾಲ್ಗೊಂಡಿದ್ದರೆ, ಆದರೆ ಹಳ್ಳಿ ಭಾಗದಿಂದ ಬಂದಂಥ ಭಕ್ತರು
ಕಾರ್ಯಬಾಹುಲ್ಯದ ಒತ್ತಡದಿಂದ ಕೆಲವರು ಹೋಗಿರ್ಬೋದು. ನೀವೆಲ್ಲ ಇದ್ದಂಥವರು ಗಟ್ಟಿ ಕಾಳುಗಳಂತ ನಾವು ಭಾವಿಸ್ತಾ ಇದ್ದೇವೆ. ಜೋಳು ಜೊಟ್ಟನ್ನು ಹಾರುತ್ತೈತೆ, ಗಟ್ಟಿ ಬೀಜವನ್ನು ಉಳಿಯುತ್ತೈತೆ ಅನ್ನುವಂಥ ಕಾಲಜ್ಞಾನ ಏನಿದೆ. ಜೋಳು ಯಾವಾಗಲೂ ಹಾರಿ ಹೋಗ್ತಾವೆ. ಆದರೆ ನೀವೆಲ್ಲ ಇರುವಂಥವರು ಗಟ್ಟಿ ಕಾಳುಗಳನ್ನು ತಿಳಿದು ಈ ಧರ್ಮಪೀಠದಿಂದ ಸಂದೇಶಕರವಾದಂಥ ಕೆಲವು ನುಡಿಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ಈ ಅಪೂರ್ವ ಸಮಾರಂಭದಲ್ಲಿ ಶಾಸಕರಾದ ಶರಣು ಸಲ್ಗರ್ ಅವರು ತಂದೆ ತಾಯಿಯನ್ನು ಕಳ್ಕೊಂಡು ಶ್ರೀ ವಿಶ್ವಜಿತ್ ಗವಳೆಯವರು ತಮ್ಮ ನಿರಂತರ ಸಾಧನೆ ಪ್ರಯತ್ನದಿಂದ ಇವತ್ತು ಅತ್ಯುನ್ನತವಾದಂಥ ಅಧ್ಯಯನವನ್ನು ಮಾಡಿ ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಹೆಸರನ್ನು ಪಡಿತಾ ಇದ್ದಾರೆ ಅಂಥವರನ್ನು ಗುರುತಿಸಿ ಇವತ್ತು ರಂಭಾಪುರಿ ಯುವಶ್ರೀ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ಈ ನಗರದ ಜನತೆಗೆ ಅಷ್ಟೇ ಅಲ್ಲ, ಶಾಸಕರಿಗೆ ಅಷ್ಟೇ ಅಲ್ಲ, ರಂಭಾಪುರಿ ಜಗತ್ತೊಳಗೆ ಸಂತೃಪ್ತಿಯನ್ನು ತಂದಿದೆ ಅಂತೇಳಿ ಭಾವಿಸ್ತಾ ಇದ್ದೇವೆ. ಯುವಕರು ಈ ರಾಷ್ಟ್ರದ ಅಮೂಲ್ಯ ಸಂಪತ್ತು. ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ ಅನ್ನುವಂಥ ಒಂದು ಕವಿವಾಣಿಗೆ ಹಿರಿಯ ವಯಸ್ಸಿನಲ್ಲಿ ಪ್ರತಿಭಾ ಸಂಪನ್ನರಾಗಿ ಸಮಾಜದ ಸಂಪನ್ಮೂಲ ವ್ಯಕ್ತಿಗಳಾಗಲಿಕ್ಕೆ ಪ್ರತಿಯೊಬ್ಬ ಯುವಕರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂಥ ಅವಶ್ಯಕತೆ ಹಿಂದೆಂದಿಗಿಂತ ಇವತ್ತು ಬಹಳಷ್ಟು ಮುಖ್ಯವಾಗಿದೆ ಅನ್ನೋದನ್ನು ಮರೆಯುವಂತಿಲ್ಲ. ಶಾಸ್ತ್ರ ಹೇಳ್ತಾ ಇದೆ, ಯುವೈವ ಧರ್ಮಮಾಚರೆ. ಧರ್ಮ ಮಾಡೋದು ಯಾವಾಗ? ಇಂದು ನಾಳೆಗೆ ಈ ಪ್ರಪಂಚ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಧರ್ಮ ಮಾಡೋದಲ್ಲ, ಆಧ್ಯಾತ್ಮವನ್ನು ಅರಿಯೋದಲ್ಲ. ಮನುಷ್ಯ ಯುವಾವಸ್ಥೆಯಲ್ಲಿ ಪ್ರಾರಂಭದಲ್ಲಿ ನಿಜವಾದಂಥ ಜ್ಞಾನ ಸಂಪಾದನೆ, ಆಧ್ಯಾತ್ಮದ ಅರಿವನ್ನು ಹೊಂದಿ ಈ ಅಮೂಲ್ಯವಾದಂಥ ಮಾನವ ಜೀವನವನ್ನು ಸಾರ್ಥಕಪಡಿಸಿಕೊಡಬೇಕಾಗಿ ಇವತ್ತು ಆಡುವ ಮಾತು ಒಂದಿದ್ದರೆ ನಡೆಯುವಂಥ ದಾರಿ ಇನ್ನೊಂದು ಇರುವುದನ್ನು ಇವತ್ತಿನ ಪ್ರಪಂಚದಲ್ಲಿ ನಾವು ಕಾಣ್ತೇವೆ. ಇವತ್ತು ಎಷ್ಟೋ ಜನ ಯುವ ಜನಾಂಗ ಉನ್ನತವಾದಂಥ ಸ್ಥಾನಮಾನಗಳನ್ನು ಹೊಂದಿದ್ದಾರೆ. ಕೈ ತುಂಬ ಸಂಪಾದನೆಯನ್ನು ಅವರು ಮಾಡಿದ್ದಾರೆ. ಆದರೆ ಅಂಥವರಿಗೆ ಎಷ್ಟರ ಮಟ್ಟಿಗೆ ಮಾನಸಿಕವಾದಂಥ ಶಾಂತಿ ನೆಮ್ಮದಿ ಇದೆ ಅನ್ನುವಂಥದ್ದನ್ನು ಹೇಳೋದು ಬಹಳ ಕಷ್ಟ. ಕಾರಣ ಏನು ಅಂದರೆ ಅವರಲ್ಲಿ ಧರ್ಮದ ಬಗ್ಗೆ ಆಗಲಿ, ಆಧ್ಯಾತ್ಮದ ಅರಿವಿನ ಬಗ್ಗೆ ಆಗಲಿ, ಅರಿವನ್ನು ನೀಡುವಂಥ ಗುರುವಿನ ಬಗ್ಗೆ ಆಗಲಿ ಇರಬೇಕಾದಂಥ ಒಂದು ಪರಿಜ್ಞಾನ ಇಲ್ಲದೇ ಇರುವ ಕಾರಣ ಯುವಕರು ಬಹಳಷ್ಟು ಜನ ದಾರಿಯನ್ನು ತಪ್ತಾ ಇದ್ದಾರೆ.
ಈ ರಾಷ್ಟ್ರದ ಅಮೂಲ್ಯ ಸಂಪತ್ತು ಅಷ್ಟೇ ಅಲ್ಲ, ಈ ರಾಷ್ಟ್ರದ ಆಸ್ತಿನೂ ಕೂಡ ಅವರೇ ಆಗಿದ್ದಾರೆ. ನಮ್ಮ ಹಿಂದಿನ ಪೂರ್ವಜರು ಯಾವ ಆರೋಗ್ಯಪೂರ್ಣವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಮ್ಮನ್ನು ತಾವು ಧರ್ಮಾಚರಣೆಯಲ್ಲಿ ತೊಡಗಿಸಿಕೊಂಡು ಆದರ್ಶ ಮೌಲ್ಯಗಳನ್ನು ಪರಿಪಾಲನೆ ಮಾಡಿಕೊಂಡು ಬಂದು ಇನ್ನಿತರರಿಗೆ ಮಾರ್ಗದರ್ಶನ ನೀಡುವಂಥ ಶಕ್ತಿಯನ್ನು ಪಡ್ಕೊಂಡಿದ್ದು. ಇವತ್ತು ಯುವ ಜನಾಂಗದಲ್ಲಿ ಆ ಭಾವನೆಗಳು ಬತ್ತಿ ಹೋಗ್ತಾದ, ಕ್ಷೀಣಗೊಳ್ತಾದ. ಇಂಥ ಸಂದರ್ಭದಲ್ಲಿ ಅಂಥ ಭಾವನೆಗಳನ್ನು, ಸದ್ಭಾವನೆಗಳನ್ನು ಉತ್ಥಾನಗೊಳಿಸುವಂಥ ಕೆಲಸ ಇವತ್ತು ಎಲ್ಲ ಭಾಗದಲ್ಲಿ ನಡೀಬೇಕಾಗಿದೆ. ಹಿರಿಯ ವಯಸ್ಸಿನಲ್ಲಿ ಪಡೆದುಕೊಂಡಂಥ ಸಂಸ್ಕಾರ ಕೊನೆಯ ದಿನದವರೆಗೆ ನಮ್ಮೆಲ್ಲರನ್ನದು ರಕ್ಷಣೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಅದಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ಹೆತ್ತ ತಂದೆ ತಾಯಿಗಳು ಮಾಡಬೇಕಾಗ್ತಾ ಇದೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಪಂಚವರ್ಷಾಣಿ ಲಾಲವೇ ದಶವರ್ಷಾಣಿ ತಾಡವೇ ಪ್ರಾಪ್ತೇತು ಷೋಡಶ ವರ್ಷೆ ಪುತ್ರಂ ಮಿತ್ರಾನುದಾಚರೇತನ್. ಹುಟ್ಟಿದಂಥ ಮಕ್ಕಳನ್ನು ಯಾವ ರೀತಿಯಾಗಿ ನಾವು ಪಾಲನೆ ಪೋಷಣೆ ಮಾಡಬೇಕು, ಅವರಿಗೆ ಯಾವ ರೀತಿ ಸಂಸ್ಕಾರ ಕೊಡಬೇಕು ಅನ್ನೋದನ್ನು ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹುಟ್ಟಿದಂಥ ಮಕ್ಕಳನ್ನು 5 ವರ್ಷ ತನಕ ಹೂವಿನಂತೆ ಜೋಪಾನ ಮಾಡಬೇಕಂತ. ಆ ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಆಗಲಾರದಂತೆ ಸಂರಕ್ಷಣೆಯನ್ನು ಮಾಡಿಕೊಂಡು ಬರಬೇಕಂತ. ಹೂವನ್ನು ನಾವು ಎಷ್ಟು ಮೃದುವಾಗಿ ಜೋಪಾನವಾಗಿ ಕಾಪಾಡ್ತೇವೆ, ಅಷ್ಟೇ ಮಕ್ಕಳ ಮನಸ್ಸು ಹೂವಿನಂಥ ಮನಸ್ಸನ್ನು ಆ 5 ವರ್ಷ ಅವಧಿಯಲ್ಲಿ ಮಕ್ಕಳ ಮನಸ್ಸಿನ ಮೇಲೆ ಯಾವುದೇ ಘಾಸಿ ಆಗಲಾರದಂತೆ, ನೋವು ಆಗಲಾರದಂತೆ ನೋಡಿಕೊಳ್ಬೇಕಂತ. 5 ವರ್ಷ ದಾಟ್ತಿ 10 ವರ್ಷ ತುಂಬುವಂಥ ಸಂದರ್ಭದಲ್ಲಿ ಆ ಮಗು ಏನಾದರೂ ತಪ್ಪು ಮಾಡಿದರೆ ತಪ್ಪನ್ನು ಕಂಡು ಹೆತ್ತ ತಂದೆ ತಾಯಿಗಳು ಸುಮ್ಮನೆ ಇರುವಾಗ ಒಂದು ಪೆಟ್ಟನ್ನು ಕೊಟ್ಟಾದರೂ ಸರಿ ದಾರಿಗೆ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಂತ. ಈ ಅವಧಿಯಲ್ಲಿ ಏನಾದರೂ ಮಾಡಲಾರದೆ ಹೋದರೆ ಆ ಯುವಕನ ಜೀವನ ಏನು ಆಗ್ತಾ ಇದೆ ಹೇಳಕ್ಕೆ ಬರೋದಿಲ್ಲ. 10 ದಾಟತೆ 16 ಮೀರ್ತಿ ಅಂದರೆ ನಿಮ್ಮ ಒಡ ಹುಟ್ಟಿದಂಥ ಮಗನಾಗಿದ್ದರೂ ಸಹ ಆ ಮಗನನ್ನು ಬೈಯದೆ ಹೊಡೆಯದೆ ಸೋದರನಂತೆ ಪ್ರೀತಿ ವಿಶ್ವಾಸದಿಂದ ಕಂಡು ತಿದ್ದುವಂಥ ಕೆಲಸ ಮಾಡಬೇಕಂತ. ಇವತ್ತಿನ ಕಾಲದಲ್ಲಿ ನೀವು ನೋಡ್ತೀರಿ, 16 ವರ್ಷ ತುಂಬತೆ ಅಂದರೆ ಹೆತ್ತ ತಂದೆ ತಾಯಿಗಳ ಮಾತನ್ನು ಕೇಳಲಾರ್ದಂಥ ಎಷ್ಟೋ ಜನರನ್ನು ನಾವು ನೋಡ್ತೇವೆ. ದಿನ ಬೆಳಗಾದರೆ ತಂದೆ ಸಂಪಾದಿಸಿದಂಥ ಆಸ್ತಿ ಕೊಡದೇ ಇದ್ದಾಗ ತಂದೆಯನ್ನೇ ಕೊಲೆ ಮಾಡಿ ಆಸ್ತಿಯನ್ನು ಪಡೆದುಕೊಳ್ಳುವಂಥ ದುಷ್ಟ ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ಬೆಳೀತಾ ಇದೆ. ಬಹುಶಃ ಇದು ಒಳ್ಳೆಯದಾದಂಥ
ಬೆಳವಣಿಗೆ ಅಲ್ಲ. ಹದಿನಾರು ತುಂಬಿದಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನು ಪ್ರೀತಿ ವಿಶ್ವಾಸದಿಂದ ಆತ್ಮೀಯ ಸಹೋದರರ ಜೊತೆಗೆ ಹಾಗೆ ನೀವು ಮಾತಾಡ್ತೀರಿ, ಹಾಗೆ ಮೃದುವಾಗಿ ಮಾತಾಡಿ ತಿದ್ದುವಂಥ ಕೆಲಸ ಮಾಡಬೇಕಂತ. ಹಾಗೇನಾದರೂ ಮಾಡದೇ ಇದ್ದರೆ, ಒರಟಾಗಿ ನೀವೇನಾದರೂ ಮಾಡಿದ್ದಾದರೆ ಆ ಮಗ ಹೆತ್ತ ತಂದೆ ತಾಯಿಗಳ ಮೇಲೆ ಕೈ ಎತ್ತಿ ಹೊಡೆಯುವಂಥ ಅನೇಕ ಪ್ರಸಂಗಗಳು ನಡೀತವೆ. ಇದು ಇವತ್ತಿನ ದಿನ ಭಾಳಷ್ಟು ಸಾಮಾನ್ಯವಾಗಿದೆ. ಇದಕ್ಕೆಲ್ಲ ಏನು ಕಾರಣ ಅಂದರೆ ಸಂಸ್ಕಾರದ ಕೊರತೆ. ನಿಜವಾದಂಥ ಉಪಕಾರವನ್ನು ಯಾರು ಮಾಡಿದ್ದಾರೆ ಅವರ ಬಗ್ಗೆ ಕೃತಜ್ಞತಾ ಮನೋಭಾವ ಇಲ್ಲದೇ ಇರುವಂಥ ಘಟನೆಗಳಿಂದಾಗಿ ಇಂಥ ಸಂದರ್ಭಗಳು ನಡೀತಾವೆ. ಇದಕ್ಕೆ ಪೂರಕವಾಗಿ ಒಂದು ಮಾತನ್ನು ಹೇಳಬೇಕಾದ್ರೆ, ಯೌವನಂ ಧನ ಸಂಪತ್ತಿ ಪ್ರಭುತ್ವ ಅವಿವೇಕದ ಏಕೈಕ ಮಟ್ಟನತ್ತಾಯ ಕಿಮು ಯತ್ರ ಚತುಷ್ಟಯಮ್ಮ. ಮನುಷ್ಯನಿಗೆ ಯೌವನ, ಸಂಪತ್ತು, ಅಧಿಕಾರ ಮತ್ತು ಅವಿವೇಕತನ ಈ ನಾಲ್ಕರಲ್ಲಿ ಒಂದಿದ್ರೆ ಸಾಕು, ಮನುಷ್ಯ ಸರ್ವನಾಶವನ್ನು ಹೊಂತಾನೆ. ಮನುಷ್ಯನಿಗೆ ಯೌವನ ಬಂದಾಗ ಯಾವುದು ಸರಿ ಯಾವುದು ತಪ್ಪು ಇದನ್ನು ತಿಳ್ಕೊಳ್ಳುವಂಥ ಭಾವನೆ ಬುದ್ಧಿ ಇರುವುದಿಲ್ಲ. ದುಡುಕಿನ ಕೈಯಲ್ಲಿ ತನ್ನ ಬುದ್ಧಿಯನ್ನು ಕೊಟ್ಟು ಜೀವನ ಎತ್ತತ್ತು ಹೋಗುವಂಥ ರೀತಿಯಲ್ಲಿ ನಡೀತಾರೆ. ಬಹುಶಃ ಯೌವನ ಬಂದಾಗ, ತಾರುಣ್ಯಾವಸ್ಥೆ ಬಂದಾಗ ನಾವು ಸರಿಯಾದಂಥ ಒಂದು ನೀತಿ ಸಂಹಿತೆಯಲ್ಲಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದದ್ದಾದರೆ ನಮ್ಮೆಲ್ಲರ ಬಾಳ ಬದುಕು ಸುಭದ್ರಗೊಳ್ಳುವುದರಲ್ಲಿ ಅನುಮಾನ ಇಲ್ಲ. ತಾರಾಪೀಠದ ಮಗ ಚಂದ್ರಪೀಠ. ತಾರಾಪೀಠ ಸ್ವರ್ಗಸ್ಥನಾಗಿದ್ದಾನೆ. ಆ ಸ್ಥಾನವನ್ನು ಯುವರಾಜಕುಮಾರ ತುಂಬಬೇಕಾಗಿದೆ. ಆ ಸಂದರ್ಭದಲ್ಲಿ ಮಂತ್ರಿ ಆ ಯುವರಾಜನಿಗೆ ಒಂದು ಮಾತನ್ನು ಹೇಳ್ತಾನೆ. ಹೇಳಿದಂಥ ಮಾತೇ ಇದು: ಯೌವನ ಇದ್ದಾಗ, ಸಂಪತ್ತು ಇದ್ದಾಗ, ಅಧಿಕಾರ ಇದ್ದಾಗ, ಅವಿವೇಕದ ಈ ನಾಲ್ಕರಲ್ಲಿ ಒಂದಿದ್ದರೆ ಮನುಷ್ಯ ಹಾಳಾಗಿ ಹೋಗ್ತಾನೋ. ಆ ಯುವರಾಜಕುಮಾರನಿಗೆ, ಆ ಚಂದ್ರಗುಪ್ತನಿಗೆ ಹೇಳ್ತಾ ಇದ್ದಾನೆ. ಚಂದ್ರಹಾಸನಿಗೆ ಹೇಳ್ತಾನೋ, ಇವತ್ತು ನಾನು ಈ ರಾಜ್ಯದ ಮಂತ್ರಿ ಇದ್ದೇನೆ, ನನಗೆ ಅಧಿಕಾರ ಇದೆ. ನಾಳೆ ಈ ರಾಜ್ಯದ ಯುವರಾಜಕುಮಾರರಾಗಿ ಈ ಸಿಂಹಾಸನದ ಮೇಲೆ ಕುಳಿತುಕೊಂಡಾಗ ನೀವು ಮಹಾರಾಜರಾಗ್ತೀರಿ, ನಾನು ಸೇವಕನಾಗ್ತೇನೆ. ಆವಾಗ ಈ ಮಾತುಗಳನ್ನು ನಾನು ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಇವತ್ತು ಮೊದಲನೇ ದಿನವೇ ಈ ಮಾತುಗಳನ್ನು ತಮ್ಮ ನೆನಪಿಗೆ ತರ್ತೇನೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಯೌವನ ಸರಿಯಾಗಿ ಬಳಸಿಕೊಂಡ್ರೆ ಇದು ಪರಮಾತ್ಮ ಕೊಟ್ಟಂಥ ಒಂದು ಉಡುಗೊರೆ. ಇದನ್ನು ದುರ್ವ್ಯಸನಗಳಿಗೆ ಬಳಸಿದ್ದಾದರೆ ಇದು ಕೆಲಸಕ್ಕೆ ಬಾರದಂಥ ಒಂದು ಹರಕು ಪಾಟು ಜೀವನ ಆಗ್ತಾ ಇದೆ ಅನ್ನೋದನ್ನು ಮರೆಯಬಾರದು. ಅದಕ್ಕೆ ಯೌವನದಲ್ಲಿ ಗುರು ಹಿರಿಯರ ನಮ್ಮ ಮಾರ್ಗದರ್ಶನದಲ್ಲಿ ಹೆಜ್ಜೆಯನ್ನು ಹಾಕ್ತಾ ಹೋದರೆ ಜೀವನದಲ್ಲಿ ಉತ್ತಮವಾದಂಥ
ಶ್ರೇಯಸ್ಸನ್ನು ಉನ್ನತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇನ್ನು ಎರಡನೇದಾಗಿ ಸಂಪತ್ತು ಯಾರಿಗೂ ತಾನೇ ಬೇಕಾಗಿಲ್ಲ, ಎಲ್ಲರಿಗೂ ಕೂಡ ಸಂಪತ್ತು ಬೇಕಾಗಿದೆ. ಸಂಪತ್ತು ಇಲ್ಲದೆ ಜೀವನ ನಡೆಯುವಂತಿಲ್ಲ. ಆದರೆ ಸಂಪತ್ತೇ ಸರ್ವಸ್ವ ಅಲ್ಲ. ಸಂಪತ್ತು ಇಲ್ಲದೇ ಇದ್ದರೂ ಕೂಡ ಮನುಷ್ಯ ಬಾಳಿ ಬದುಕಬಹುದು. ಆದರೆ ನಮ್ಮ ಹತ್ತಿರ ಸಂಪತ್ತಿದೆ, ಹೇರಳವಾದಂಥ ಹಣ ಇದೆ ಅಂತ ತಿಳಿದು ಅದನ್ನು ದುರ್ವಿನಿಯೋಗ ಮಾಡಿದರೆ, ದುಶ್ಚಟಗಳಿಗೆ ಬಲಿ ಮಾಡಿದರೆ ಇಡೀ ಜೀವನ ಹಾಳಾಗಿ ಹೋಗ್ತಾ ಇದೆ. ಯಾಕಂದರೆ ಲಕ್ಷ್ಮಿ ಜೇಬಿನಲ್ಲಿ ಅದಳ ಅಂದರೆ ಆಕೆ ನಿಲ್ಲೋದಿಲ್ಲ. ಯಾವಾಗ ನಾನು ಹೋದೇನೆ ಅನ್ನುವಂಥ ಒಂದು ಭಾವನೆಯಲ್ಲಿ ಇರ್ತಾಳೆ. ಅದಕ್ಕೆ ಸಂಪತ್ತು ಯಾವುದಕ್ಕಾಗಿ ಬಳಸಬೇಕು, ಒಳ್ಳೆಯದಕ್ಕಾಗಿ ಬಳಸಿದರೆ ಅದರಿಂದ ಜನಕಲ್ಯಾಣ. ಅದನ್ನು ದುರ್ವಿನಿಯೋಗ ಮಾಡಿ ಕೆಟ್ಟದ್ದಕ್ಕೆ ಬಳಸಿದರೆ ಅವನ ಜೀವನವೇ ನಾಶವಾಗಿ ಹೋಗ್ತಾ ಇದೆ. ಅದಕ್ಕೆ ಸಂಪತ್ತು ಇರುವಾಗ ಬಹಳ ಎಚ್ಚರಿಕೆಯಿಂದ ನಾವೆಲ್ಲ ಹೆಜ್ಜೆಯನ್ನು ಇಡಬೇಕಾಗ್ತಾ ಇದೆ. ನಮ್ಮ ಹಿಂದಿನ ಪೂರ್ವಜರು ಒಂದೊಂದು ನಯಾ ಪೈಸೆಗೂ ಬಹುದೊಡ್ಡ ಬೆಲೆಯನ್ನು ಅವರು ಕಾಣ್ತಾ ಇದ್ರು. ಹಿಂದಿನ ಹಿರಿಯರು ಏನು ಕಷ್ಟಪಟ್ಟರು ಅಂಥ ಕಷ್ಟ ಇವತ್ತಿನ ಸಮಾಜದ ಜನರಿಗೆ ಇಲ್ಲವೇ ಇಲ್ಲ. ಆದರೆ ಇವತ್ತಿನ ಯುವ ಜನಾಂಗ ಬಹಳಷ್ಟು ಕವಲು ದಾರಿಯಲ್ಲಿ ಆ ಸಂಪತ್ತನ್ನು ದುರ್ವಿನಿಯೋಗ ಮಾಡಿ ದುಶ್ಚಟಗಳಿಗೆ ಬಲಿಯಾಗಿ ಜೀವನವನ್ನು ಕೊನೆಗಾಣಿಸಿಕೊಳ್ಳುವಂಥವರಾಗಿದ್ದಾರೆ. ಅದಕ್ಕೆ ಸಂಪತ್ತು ಇರುವಾಗ ಎಚ್ಚರಿಕೆಯಿಂದ ನಡೀಬೇಕು ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು. ಪ್ರಭುತ್ವ ಮನುಷ್ಯನಿಗೆ ಅಧಿಕಾರ ಬಂದಾಗ ಬಹಳ ಸಮತೋಲನದಿಂದ ಸಂಯಮದಿಂದ ಬಾಳಿ ಬದುಕಬೇಕಂತ. ಅಧಿಕಾರ ಮನುಷ್ಯನ ಕೈಯಲ್ಲಿ ಇತ್ತು ಅಂದರೆ ಯಾರು ಏನು ಹೇಳಿದರೂ ಅವರು ಹೇಳಿದಂಥ ಮಾತು ಕೇಳುವುದಿಲ್ಲ, ಕೇಳಿಸಿಕೊಳ್ಳುವಂಥ ಇಚ್ಛೆ ಇರುವುದಿಲ್ಲ. ಆದರೆ ಅಧಿಕಾರ ಹೋದ ನಂತರದಲ್ಲಿ ಪಶ್ಚಾತ್ತಾಪ ಪಡುವಂಥ ಅನೇಕ ಜನರನ್ನು ನೋಡ್ತೇವೆ. ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಕೆಲವು ಜನರು ಅಧಿಕಾರದ ಅತ್ಯುನ್ನತ ಸ್ಥಾನದಲ್ಲಿರುವಾಗ ಅವರಿಗೆ ಸಮಾಜದಿಂದ ಜನರಿಂದ ಸಿಗುವಂಥ ಗೌರವ ಘನತೆಗಳು ಹೆಚ್ಚಾಗಿರ್ತವೆ. ಅಕಸ್ಮಾತ್ ಆ ವ್ಯಕ್ತಿಗಳು ರಾಜಕೀಯ ಅಧಿಕಾರದಿಂದ ಹಿನ್ನಡೆಯಾದರೆ, ನಿವೃತ್ತಿ ಆದರೆ ಅವರನ್ನು ಜನ ಯಾವ ರೀತಿಯಿಂದ ಕಾಣ್ತಾರೆ ಅನ್ನೋದು ನಾವು ಹೇಳೋದಲ್ಲ, ನಿಮಗೆಲ್ಲ ಗೊತ್ತಿದೆ. ಬಹುಶಃ ಅಧಿಕಾರ ಇರಲಿ ಇಲ್ಲದೇ ಇರಲಿ, ಆದರೆ ಎಲ್ಲ ಕಾಲದಲ್ಲಿ ಸಂಯಮದಿಂದ ತಾಳ್ಮೆಯಿಂದ ನಡೆದುಕೊಳ್ಳುವಂಥ ಪ್ರವೃತ್ತಿ ಮನುಷ್ಯನಲ್ಲಿ ಬೆಳೆದುಕೊಂಡು ಬಂದದ್ದಾದರೆ ಅದರಿಂದ ಅವನಿಗೆ ಅಷ್ಟೇ ಅಲ್ಲ, ಸಮಾಜಕ್ಕೂ ಕೂಡ ಅದರಿಂದ ಒಳಿತಾಗುವುದರಲ್ಲಿ ಅನುಮಾನ ಇಲ್ಲ. ಕೊನೆಯದಾಗಿ ಅವಿವೇಕತನ ಅಂದರೆ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಇದನ್ನು ತಿಳಿದುಕೊಳ್ಳದೇ ಇದ್ದರೆ ಅವಿವೇಕತನದಿಂದ ಏನಾದರೂ ವರ್ತನೆ ಮಾಡಿದರೆ ಆತನ ಜೀವನ ಸಂಪೂರ್ಣವಾಗಿ ನಾಶ ಹೊಂದ್ತಾ ಇದೆ ಅನ್ನುವಂಥ ಮಾತನ್ನು ಮಂತ್ರಿಯಾದಂಥ ಸುಖನಾಸ ಚಂದ್ರಹಾಸನಿಗೆ, ಯುವರಾಜಕುಮಾರನಿಗೆ ಈ ಮಾತನ್ನು ಹೇಳ್ತಾನೆ. ಈ ಮಾತನ್ನು ಇಲ್ಲಿ ಹೇಳುವಂಥ ಕಾರಣ ಏನಂದರೆ ಯುವ ಜನಾಂಗದಲ್ಲಿ ಧರ್ಮ ಪ್ರಜ್ಞೆ ಅನ್ನುವಂಥ ವಿಚಾರವಾಗಿಯೇ ಇವತ್ತಿನ ಸಮಾವೇಶ ನಡೀತಾ ಇದೆ.
ಯುವಕರಾದಂಥ ವಿಶ್ವಜಿತ್ ದವಡೆ ಅವರಿಗೆ ರಂಭಾಪುರಿ ಯುವಶ್ರೀ ಪ್ರಶಸ್ತಿಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಬೆಳಗುಂಪ ಹಿರೇಮಠದ ಶ್ರೀ ಅಭಿನವ ಪರ್ವತೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಅವರಿಗೆ ಕೊಟ್ಟಂಥ ವಿಚಾರವೂ ಕೂಡ ಯುವ ಜನಾಂಗದಲ್ಲಿ ಧಾರ್ಮಿಕ ಪ್ರಜ್ಞೆ ಈ ವಿಚಾರವಾಗಿಯೇ ಅವರಿಗೆ ಈ ಸಮಾರಂಭದಲ್ಲಿ ತಮ್ಮ ಮಾತುಗಳನ್ನು ಬಹಳ ಸುದೀರ್ಘವಾದಂಥ ತಳಹದಿಯ ಮೇಲೆ ತಮ್ಮ ವಿಚಾರಧಾರೆಗಳನ್ನು ಅವರು ವ್ಯಕ್ತಪಡಿಸಿದ್ದು ತಾವೆಲ್ಲ ಕೇಳಿದೆ. ಅದಕ್ಕಿಂತ ಮೊದಲು ವಾಸ್ತವಿಕ ನುಡಿಯಲ್ಲಿ ಚಿಣಮಗೇರಿಯ ಹಿರಿಯ ಶ್ರೀಗಳಾದಂಥ ಶ್ರೀ ವೀರ ಮಹಾಂತೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಜೋಗದ ಜಲಪಾತದಂತೆ ತಮ್ಮ ಅಸ್ಖಲಿತವಾದಂಥ ವಾಣಿಯಿಂದ ಕೆಲವು 10 ವಿಚಾರಗಳನ್ನು ಎತ್ತಿ ತುಂಬಿದರು. ನಿಮಗೆಲ್ಲ ಗೊತ್ತಿದೆ, ಚಿಣಮಗೇರಿಯ ಮಹಾಂತೇಶ್ವರ ಮಠ ಅದು ರಂಭಾಪುರಿ ಪೀಠದ ಶಾಖಾ ಮಠ. ಕಡಕೋಳದ ಮಡಿವಾಳಪ್ಪನವರಿಗೆ ಲಿಂಗ ದೀಕ್ಷೆ ಇತ್ತು, ಮಂತ್ರೋಪದೇಶ ಮಾಡಿ ಆಶೀರ್ವಾದ ಮಾಡಿದಂಥ ಮಠ ಯಾವುದಾದರೂ ಇದೆ ಅದು ಚಿಣಮಗೇರಿ ಮಹಾಂತೇಶ್ವರ ಮಠ. ಆ ಮಠದ ಕಾಯಿಕ ಯೋಗಿ, ಕೃಷಿ ಯೋಗಿಯಾಗಿ ಇವತ್ತು 95 ವಯಸ್ಸಾಗಿದ್ದರೂ ಕೂಡ ಇವತ್ತು ಕೂಡ ಭೂತಾಯಿಯ ಸೇವೆಯನ್ನು ಮಾಡುವಂಥ ಉತ್ಸುಕತೆಯನ್ನು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಗುರುರಕ್ಷೆಗೆ ಒಳಗಾದಂಥ ಶ್ರೀ ಸಿದ್ಧರಾಮ ಶಿವಾಚಾರ್ಯ ಸ್ವಾಮಿಗಳು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. 95 ವಯಸ್ಸಾಗಿದ್ದರು. ಈ ಸಮಾರಂಭದಲ್ಲಿ ನನಗೆ ಮಾತನಾಡಲಿಕ್ಕೆ ಒಂದು 5 ನಿಮಿಷ ಅವಕಾಶ ಕೊಡ್ರಿ ಅಂತ ಕೇಳಿದರು. ಆದರೆ ಗೌರವ ಅಧ್ಯಕ್ಷರಾದಂಥ ಆರ್ಕೋಟ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಬುದ್ಧಿ 9ವರೆಗೆ ಸಮಾರಂಭ ಮುಗಿಬೇಕು, ನಜರಾಗಿ ಹೋಗಬೇಕಾದ್ರೆ 10 ಗಂಟೆ ಆಗ್ತಾ ಇದೆ. ಗ್ರಾಮೀಣ ಭಾಗದಿಂದ ಬಂದಂಥ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ಉದ್ದೇಶವನ್ನು ಅವರು ವ್ಯಕ್ತಪಡಿಸಿದರು. ಇದು ರಂಭಾಪುರಿ ಜಗದವರ ದಸರಾ ದರ್ಬಾರ್ ಅಂದರೆ ಸಮಯ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಕುಳಿತು ಕೇಳುವಂಥ ಜನರಲ್ಲಿ ತಾಳ್ಮೆ ಇತ್ತು ಅಂದರೆ ಎಷ್ಟು ಹೊತ್ತಾದರೂ ಈ ಧರ್ಮಪೀಠದ ಮೇಲೆ ಜಗತ್ತು ವಿರಾಜಮಾನರಾಗಿರ್ತಾರೆ. ಆದರೆ ವ್ಯಾಪಾರ ಮಾಡಲಿಕ್ಕೆ ಗಿರಾಕಿಗಳೇ ಇಲ್ಲದೇ ಇದ್ದರೆ ಏನು ಬಂತು ಪ್ರಯೋಜನ? ಆದರೆ ಏನು ಭಕ್ತರನ್ನು ಅಂತಾರೆ ಏನಿದೆ, ಇಂಥ ಸಂದರ್ಭಗಳು ಯಾವಾಗ ಒಂದೊಂದು ನಮ್ಮ ಜೀವನದಲ್ಲಿ ಬರ್ತಾವೆ. ಬಹುಶಃ ಈ ಬಸವ ಕಲ್ಯಾಣದ ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದರೆ ಹಿಂದೆಂದೂ ಆಗದೇ ಇರುವಂಥ ಅಂಥ ದೊಡ್ಡ ಕಾರ್ಯಕ್ರಮವನ್ನು ಆರ್ಕೋಡ್ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳವರ ಗೌರವ ಅಧ್ಯಕ್ಷತೆಯಲ್ಲಿ ಮೇಕರ್ ಹಿರೇಮಠದ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ತ್ರಿಪುರಾಂತದ ಗವಿ ಮಠದ ಡಾಕ್ಟರ್ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಮ್ಮ ಜನಾನುರಾಗಿ ಕ್ರಿಯಾಶೀಲ ಶಾಸಕರಾದಂಥ ಶರಣು ಸಲಗರವರು ಬಹಳ ಜವಾಬ್ದಾರಿಯಿಂದ ಈ ದೊಡ್ಡ ಸಮಾರಂಭವನ್ನು ಆಯೋಜನೆ ಮಾಡಿದ್ದಾರೆ. ಇದರ ಪ್ರಯೋಜನ ಲಾಭವನ್ನು ನೀವೆಲ್ಲ ಪಡೆದರೆ ಅವರು ಮಾಡಿದ್ದು ಸಾರ್ಥಕವಾಗ್ತಾ ಇದೆ. ನಿನ್ನಂತೂ ಮಳೆ ಇತ್ತು, ಏನೋ ಒಂದು ನೆಪ ಇತ್ತು, ಬರೋಕ್ಕಾಗಲಿಲ್ಲ. ಇವತ್ತು ಮಳೆನೂ ಇಲ್ಲ, ವಾತಾವರಣ ಪರಿಶುದ್ಧವಾಗಿದೆ.
ಆದರೆ ಕುತ್ಕೊಳ್ಳುವಂಥ ಭಾವನೆ ಇಲ್ಲದೇ ಇರುವಾಗ ಹೆಚ್ಚು ಹೇಳಿದರೆ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಉಳಿದಂಥ ಮುಂದಿನ ದಿನಗಳಲ್ಲಿ ಇನ್ನೂ 9 ದಿನಗಳ ಕಾಲ ಈ ಸಮಾರಂಭ ಏನು ನಡೀತಾ ಇದೆ ಅಂಥ ಸಂದರ್ಭದಲ್ಲಿ ಅವೆಲ್ಲರೂ ಹೆಚ್ಚು ಆಸಕ್ತಿಯಿಂದ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಪುನೀತರಾಗಬೇಕು ಅಂತೇಳಿ ಬಯಸ್ತಾ ಇದ್ದೇವೆ. ಇವತ್ತಿನ ಈ ಸಮಾರಂಭದಲ್ಲಿ ಬೀದರ್ ಸಂಸದರಾದಂಥ ಸಾಗರ್ ಖಂಡ್ರೆಯವರು, ಮಾಜಿ ವಿಧಾನ ಪರಿಷತ್ತರ ಸದಸ್ಯರಾದಂಥ ವಿಜಯ್ ಸಿಂಗ್ರವರು ಮತ್ತು ಧನರಾಜ್ ಕಾಡಂಪಳ್ಳಿಯವರು, ಇನ್ನೂ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಅವರೆಲ್ಲರೂ ಸಂಕ್ಷಿಪ್ತವಾಗಿ ತಮ್ಮ ಮಾತುಗಳನ್ನಾಡಿ ಭಕ್ತರಿಗೆ ಒಳಿತಾಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಇವತ್ತಿನ ಈ ಸಮಾರಂಭದಲ್ಲಿ ನಮ್ಮ ಹುಡುಗಿ ಸಂಸ್ಥಾನ ಹಿರೇಮಠದ ಶತಾಯುಷಯಕ್ಕೆ ಹೆಜ್ಜೆ ಹಾಕುವಂಥ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಗಳವರು ಈ ಸಮಾರಂಭದ ನೇತೃತ್ವವನ್ನು ವಹಿಸಿ ತಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವರಿಗೂ ಕೂಡ 95 ವಯಸ್ಸಾಗಿದ್ದರು, 96 ಆಗಿದ್ದರು, ಇನ್ನೂ ಸಶಕ್ತವಾಗಿ ಯಾರ ಸಹಾಯ ಇಲ್ಲದೆ ಓಡಾಡ್ತಾರೆ. ಬಹುಶಃ ಅಪೂರ್ವ ಕ್ರಿಯಾಶೀಲ ವ್ಯಕ್ತಿ ಹುಡುಗಿ ಹಿರೇಮಠದ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥದ್ದು ಈ ಸಮಾರಂಭಕ್ಕೊಂದು ವಿಶೇಷವಾದಂಥ ಮೆರಗನ್ನು ತಂದು ಕೊಟ್ಟಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಮತ್ತು ಈ ಸಮಾರಂಭದ ಸಮ್ಮುಖವನ್ನು ಶ್ರೀನಿವಾಸ ಸರಡಿಗೆಯ ಶ್ರೀ ರೇವಣಸಿದ್ಧ ಶಿವಾಚಾರ್ಯ ಸ್ವಾಮಿಗಳು ಸಮ್ಮುಖದ ನುಡಿಗಳನ್ನಾಡಿ ಸಮಾಜದಲ್ಲಿ ಜಾಗೃತಿ ಮೂಡಲಿಕ್ಕೆ, ಸಂಸ್ಕಾರ ಪಡ್ಕೊಳ್ಳಿಕ್ಕೆ ಗುರುಪೀಠಗಳ ಮಾರ್ಗದರ್ಶನ ಅಮೂಲ್ಯವಾಗಿ ಬೇಕು ಅನ್ನುವಂಥ ಮಾತನ್ನು ತಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ. ಬಹುಶಃ ಸ್ವಲ್ಪ ತಡವಾಗಿ ಆದರೂ ಚಿಂತೆ ಇಲ್ಲ. ಶ್ರೀನಿವಾಸ ಸರಡಿಗೆಯ ಶ್ರೀ ಗಿರಿಯಪ್ಪ ಮುತ್ಯ ಒಬ್ಬ ಆಧ್ಯಾತ್ಮ ಜೀವಿ, ಗೃಹಸ್ಥನಾಗಿದ್ದರೂ ಕೂಡ ಆಧ್ಯಾತ್ಮ ಜೀವನದಲ್ಲಿ ಗಟ್ಟಿಯಾದಂಥ ಹೆಜ್ಜೆಯನ್ನಿಟ್ಟು ಜಗದ್ಗುರು ರೇಣುಕಾಚಾರ್ಯರ ಬಗ್ಗೆ, ರೇವಣಸಿದ್ಧರ ಬಗ್ಗೆ ಅಪಾರವಾದಂಥ ಒಲವು ಶ್ರದ್ಧೆಯನ್ನಿಟ್ಟು ಜಗದ್ಗುರು ರೇಣುಕಾಚಾರ್ಯರು ಅವತರಿಸಿದಂಥ ಹೊನಲುಪಾಕ ಸೋಮೇಶ್ವರ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆಗೆ ಅಲ್ಲಿಗೆ ಹೋಗಿ ಸ್ವಯಂಭೂ ಸೋಮೇಶ್ವರನಿಗೆ, ಕ್ಷೇತ್ರದ ಎಲ್ಲ ದೈವಗಳಿಗೆ ಪೂಜಾ ಮಾಡಿ ಬಂದಂಥ ಎಲ್ಲ ಭಕ್ತರಿಗೆ ಅನ್ನ ದಾಸೋಹವನ್ನು ಮಾಡುವಂಥ ದಾಸೋಹ ಪ್ರೇಮಿ ಗಿರಿಯಪ್ಪ ಮುತ್ಯ ಅವರು. ಬಹುಶಃ ಈ ಸಮಾರಂಭದಲ್ಲಿ ಅವರಿಗೆ ಗುರುರಕ್ಷೆ ಇತ್ತು, ಆದರೆ ತಡವಾಗಿ ಬಂದಾದರೂ ಚಿಂತೆ ಇಲ್ಲ. ಆಶೀರ್ವಚನದ ಕೊನೆಯ ಹಂತದಲ್ಲಿ ಗಿರಿಯಪ್ಪ ಮುತ್ಯ ಅವರಿಗೆ ಶ್ರೀಪೀಠದ ಸಮಿತಿಯಿಂದ ಅವರಿಗೆ ಆಶೀರ್ವಾದವನ್ನು ಕೊಡ್ತೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿ, ಇವತ್ತಿನ ಈ ಅಪೂರ್ವ ಸಮಾರಂಭದಲ್ಲಿ ನಾಡಿನ ನಾನಾ ಭಾಗದಿಂದ ಬಹಳಷ್ಟು ಮಠಾಧೀಶರು ಆಗಮಿಸಿದ್ದಾರೆ. ಅದರಲ್ಲಿ ಕೆಲವರಿಗೆ ಇವತ್ತು ಗುರುರಕ್ಷೆಯನ್ನು ಕೊಟ್ಟು ಸಮಿತಿಯವರು ಅವರು ಮಾಡಿದಂಥ ಕಾರ್ಯಕ್ಕೆ ಇನ್ನಷ್ಟು ಉತ್ತೇಜನ, ಸ್ಫೂರ್ತಿ ಬರಬೇಕು. ಧರ್ಮ ಸಂಸ್ಕೃತಿ ಕಟ್ಟಿ ಬೆಳೆಸುವಲ್ಲಿ ಮಠಾಧೀಶರ ಪಾತ್ರ ಬಹಳಷ್ಟು ದೊಡ್ಡದಿದೆ ಅನ್ನುವಂಥ ಉದ್ದೇಶದಿಂದ ಅವರೆಲ್ಲರಿಗೆ ಆಶೀರ್ವಾದವನ್ನು ಮಾಡಿಸಿದ್ದು ಜಗತ್ತೊಳಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಮತ್ತು ಬಸವ ಕಲ್ಯಾಣದ ಎಲ್ಲ ಪತ್ರಿಕಾ ಮಾಧ್ಯಮದವರು
ಕೆಲವು ದೃಶ್ಯ ಮಾಧ್ಯಮದವರು ಈ ಬಸವ ಕಲ್ಯಾಣದಲ್ಲಿ ನಡೀತಾ ಇರುವಂಥ ಶರನ್ನವರಾತ್ರಿ ದಸರಾ ಮಹೋತ್ಸವದ ವಿಶೇಷ ವಿಚಾರಗಳನ್ನು ಈ ನಾಡಿನ ಜನತೆಗೆ ತಲುಪಿಸುವಂಥ ದೊಡ್ಡ ಕಾರ್ಯವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಸಮಾಜದ ಒಂದು ಒಳಿತಿಗಾಗಿ ಮತ್ತು ಜನರ ಒಂದು ಸನ್ಮಾರ್ಗದ ಕಡೆಗೆ ಕರೆತರುವಂಥ ನಿಟ್ಟಿನಲ್ಲಿ ಪತ್ರಿಕೆಗಳ ಪಾತ್ರವೂ ಕೂಡ ಬಹಳಷ್ಟು ದೊಡ್ಡದಿದೆ. ಅಂತ ಪತ್ರಿಕೆ ಪಾವಿತ್ರತೆಯನ್ನು ಅರಿತು ಅವರು ಕೂಡ ಈ ಸಮಾರಂಭದ ಆದರ್ಶಗಳನ್ನು ನಾಡಿನ ಜನತೆಗೆ ಮನವರಿಕೆ ಮಾಡಿಕೊಡಲಿಕ್ಕೆ ಆಗಮಿಸಿದ್ದಾರೆ ಅನ್ನುವಂಥ ಹರುಷವನ್ನು ವ್ಯಕ್ತಪಡಿಸಿ ನಿನ್ನೆ ದಿನ ಶಾಸಕರಾದ ಶರಣು ಸಲ್ಗರ್ ಅವರು ಬಂದಂಥ ಎಲ್ಲ ಜನರಿಗೆ ಸ್ವಾಗತವನ್ನು ಬಯಸಿ 4 ನುಡಿ ಮಾತನಾಡಿ ಇವತ್ತು ವಿಶ್ವಜಿತ್ ಅವರ ಬಗ್ಗೆ ನಮ್ಮ ಕಳಕಳಿಯ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಇವತ್ತಿನ 2ನೇ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ ಸ್ವಾಮಿ ಅವರು ಬಹುಶಃ ಅವರಿಗೆ ಕೊಟ್ಟಿದ್ದು ನಾವು ಸ್ವಾಗತ. ಅವರು ಸ್ವಾಗತದ ಜೊತೆಗೆ ಕೆಲವು ಒಳ್ಳೆಯ ಮಾತುಗಳನ್ನು ಅವ್ರು ಹೇಳಿದರು. ಮೊದಲೇ ಅವರು ಈ ಥರ ಮಾತಾಡ್ತಾರೆ ಅಂತ ಗೊತ್ತಾಗಿದ್ದರೆ ಎಲ್ಲಿಯಾದರೂ ಪ್ರಾಸ್ತಾವಿಕ ನುಡಿಯಲ್ಲಿ ಅವರ ಹೆಸರು ನಾವು ಸೇರಿಸ್ತಿದ್ವಿ. ಆದರೆ ಈಗೂ ಕೂಡ ಕಾಲ ಮಿಂಚಿಲ್ಲ. ಮುಂದೆ ಈ ಬಸವ ಕಲ್ಯಾಣ ಪ್ರಾಂತದಲ್ಲಿ ಜಗತ್ತವರು ಆಗಮಿಸಿದಾಗ ಖಂಡಿತವಾಗಿ ಅವರಿಗೆ ಪ್ರಾಸ್ತಾವಿಕ ನುಡಿಸುವಿಕೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಇವತ್ತು ಈ ಸಮಾರಂಭದಲ್ಲಿ ಡಾಕ್ಟರ್ ಅಬ್ದುಲ್ ಕದೀರ್ ಅಧ್ಯಕ್ಷರು ಶಾಹೀನ್ ಶಿಕ್ಷಣ ಸಂಸ್ಥೆ ಬೀದರ್ ಅವರು ಕೂಡ ಬಹಳ ಅಭಿಮಾನದಿಂದ ಬಂದಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಬ್ರಹ್ಮಾಪುರಿಯ ಪೀಠದ ಧ್ವಜ ಹಸಿರು ಧ್ವಜ ಶಾಂತಿ ಸಮೃದ್ಧಿಯ ಸಂಕೇತ ಇದೆ. ಇದನ್ನು ಜಗದ್ಗುರು ರೇಣುಕಾಚಾರ್ಯರು ಎತ್ತಿ ಹಿಡಿದು ಮೆರೆಸಿದರು. ಜಗದ್ಗುರು ರೇಣುಕಾಚಾರ್ಯರು ಎತ್ತಿ ಹಿಡಿದಂಥ ಈ ಹಸಿರು ಧ್ವಜವನ್ನು ಇಸ್ಲಾಂ ಧರ್ಮದ ಮೊಹಮ್ಮದ್ ಪೈಗಂಬರು ತಮ್ಮ ಮಸೀದಿಯ ಮೇಲೆ ಇದೇ ಧ್ವಜವನ್ನು ಹಾರಿಸಿರುವಂಥದ್ದನ್ನು ತಾವೆಲ್ಲ ನೋಡ್ತಾ ಇದ್ದೇವೆ. ಹೀಗಾಗಿ ಅವರು ಕೂಡ ಈ ಸಮಾರಂಭದಲ್ಲಿ ಇವತ್ತು ಪಾಲ್ಗೊಂಡಿದ್ದು ಜಗತ್ತೊಳಗೆ ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಸಂತೋಷ ತಂದಿದೆ ಅನ್ನುವಂಥ ಮಾತನ್ನು ಪ್ರಸ್ತಾಪಿಸಿ, ನಿನ್ನೆಗಿಂತ ಇವತ್ತು BKTB ಕಲ್ಯಾಣ ಮಂಟಪದಲ್ಲಿ ನಡೆದಂಥ ಮಹಾಪೂಜೆಯಲ್ಲಿ ಆ ಸಭಾಂಗಣದ ಒಡಲು ತುಂಬಿ ಹೋಗಿತ್ತು. ಅದೇ ರೀತಿ ದಸರಾ ದರ್ಬಾರದ ಈ ಸಮಾರಂಭದ ಒಡಲು ಕೂಡ ತುಂಬುವಂಥ ರೀತಿಯಲ್ಲಿ ನೀವೆಲ್ಲ ಶ್ರದ್ಧೆ ಅಭಿಮಾನದಿಂದ ನಾಳೆ ಸಮಾರಂಭಕ್ಕೆ ಆಗಮಿಸುವಂಥವ್ರು ಆಗಬೇಕು ಅನ್ನುವಂಥ ಮಾತನ್ನು ಪ್ರಸ್ತಾಪಿಸಿ, ಸಮಯ ಮೀರಿ ಹೋಗ್ತಾ ಇರೋದ್ರಿಂದ ಹೆಚ್ಚಿನ ವಿಚಾರಗಳನ್ನು ಮತ್ತೆ ನಾಳೆ ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದೇವೆ. ಇವತ್ತಿನ 2ನೇ ದಿನದ ದಸರಾ ಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ವೇದಿಕೆ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ, ಅದರ ಜೊತೆಗೆ ಅನ್ನಪೂರ್ಣೇಶ್ವರಿ ಪ್ರೌಢಶಾಲೆಯ ಬಾಲಿಕೆಯರು ಒಂದು ಸುಂದರವಾದಂಥ ಭರತನಾಟ್ಯವನ್ನು ಮಾಡಿದರು. ಮತ್ತು ನಮ್ಮ ಹಾರ್ಪು ಶ್ರೀಗಳವರ ಮೊಮ್ಮಗಳು ಒಂದು ಸುಮಧುರವಾದಂಥ ಭಕ್ತಿಗೀತೆ ಹಾಡಿ ಸಂತೋಷವನ್ನು ಎಲ್ಲರನ್ನ ಪಡಿಸಿದರು. ಅನೇಕ ಯುವ ಪ್ರತಿಭೆಗಳ ಅವಕಾಶ ಸಿಕ್ಕಾಗ ಅವರೆಲ್ಲರಿಗೆ ಸ್ಫೂರ್ತಿಯನ್ನು ತುಂಬಿ ಅವಕಾಶವನ್ನು ಮತ್ತೆ ಕಲ್ಪಿಸಿಕೊಡುವಂಥ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ, ಒಟ್ಟಾರೆ ಸರ್ವರಿಗೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ
ಮತ್ತು 12ನೇ ಶತಮಾನದ ಬಸವಾದಿ ವಿಶ್ವೇಶ್ವರರು ನಮಗೆಲ್ಲ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ, ಸಂಪದಗಳನ್ನು ಕೊಟ್ಟಿದೆ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಿದ್ದೇವೆ. ಯಶವಂತಯ್ಯ ಜಗದ್ಗುರು ಮಹಾತ್ಮ ದೇವರಿಗೆ ತಮ್ಮ ಗೌರವ ನವಸಂಸ್ಥೆಯನ್ನು ಸಮರ್ಪಿಸುತ್ತಾರೆ. ಸುಗಂಧದ ಶ್ರೀಗಳು, ಸಂಬಳ ಶ್ರೀಗಳು, ಕಮಲಾದ ಶ್ರೀಗಳು, ಚಂದನಿಕರ ಶ್ರೀಗಳು, ಕೊಡಗಿಯ ಕಿರಿಯ ಶ್ರೀಗಳು, ಅಮ್ಮಜೊಡ್ಡ ಶ್ರೀಗಳು, ನಿಜಡದ ಶ್ರೀಗಳು, ಗೊಂಗರದ ಶ್ರೀಗಳು, ಬೇರೆಗಡ್ಡೆಯ ಶ್ರೀಗಳು, ಕುಣಮಗೆಯ ಶ್ರೀಗಳು, ಎಲ್ಲ ಪೂಜ್ಯರು ಮನಸ್ಸಿನವರಿಗೆ ತಮ್ಮ ಗೌರವದ ನಮಸ್ಕಾರ. ಈಗ ಸರ್ಕಿಟ್ ಏಜೆಂಟ್ ಬರಬೇಕು. ಈಗ ಎಲ್ಲ ಪೂಜ್ಯರಿಗೆ ಗೌರವ ಸಮರ್ಪಿಸ್ತಾರೆ. ದೇವಾಸನತೆಯ ಎಲ್ಲ ಬಸವಕಲ್ಯಾಣ ಜಗನ್ ಸಮಾಜದ ಯುವಕರು ಉತ್ತರಿಸಿದಂತೆ ಎಲ್ಲ ಮಾನವೀಯರುಗಳು ದೇಶದಲ್ಲಿ ಪ್ರಚೋದನೆ ಅಧಿಕಾರಿಗಳು ಸ್ವಲ್ಪ ಸಂಘರ್ಷಕ್ಕೆ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯವರು ಪ್ರಶಾಸನೆಗೆ ಪೊಲೀಸ್ ಸಿಬ್ಬಂದಿಯವರು ಕೈ ಮುಳುಗಳನ್ನು ಕರ್ಕೋಬೇಕು. ಕೈ ಮುಕ್ಕೊಂಡು ಈ ಕಡೆ ನಾವೇ ಬಂದು ಬಿಡಬೇಕು. ಯಾರು ನಮಸ್ಕಾರ ಮಾಡಲಿಕ್ಕೆ ಹೋಗ್ಬಾರ್ದು, ಭಾಳ ನಮಸ್ಕಾರ ಮಾಡಲಿಕ್ಕೆ ಹೋಗ್ಬಾರ್ದು. ಕೈ ಮುಕ್ಕೊಂಡು ಕರ್ಕೋಬೇಕು. ಇಲ್ಲ ನಾನೇ ಜಗದ್ಗುರು ಸಿಬ್ಬಂದಿ ವರ್ಗದವರಿಂದ ಅದೇ ಪ್ರಕಾರವಾಗಿ ವಿಶೇಷವಾಗಿ ಮಹಾತ್ಮ ದೇವರಿಗೆ ನಮನಗಳನ್ನು ಸಮರ್ಪಿಸಿದಾಗ ಈಗ ಅಲ್ಲಿ ಹಾರ ಕೊಡ್ಬೇಕು. ಯಾರೋ ಒಬ್ಬರಿಗೆ ಮಾಲೆಯನ್ನು ಕೊಡಬೇಕು. ಈಗ ಜಗದ್ಗುರು ಮಹಾತ್ಮ ದೇವರಿಗೆ ಮಾಲೆ ತನ್ನ ವಿಶೇಷವಾದಂತಹ ನಮನಗಳನ್ನು ಗೌರವ ವಂದನೆಯಿಂದ ನಜರನ್ನು ಸಮರ್ಪಿಸ್ತಾ ಇದೆ. ಅಗಳ ಡ್ಯೂಟಿಯವರು ತಯಾರಲ್ಲಿರಬೇಕು. ಅಗಳ ಡ್ಯೂಟಿಯವರು ತಯಾರಲ್ಲಿರಬೇಕು. ಈಗ ಆನೆಯಿಂದ ಬದಲಾದ ಜಗದ್ಗುರು ಮಹಾತ್ಮರು ವಿಶೇಷ ಪುಷ್ಪ ಮಾಲಿಕೆಯನ್ನು ಸಮರ್ಪಿಸುವ ಗೌರವವನ್ನು ಆನಗೋಳದ ಚೆನ್ನವೀರ ಶಿವಾಚಾರ್ಯ ಸ್ವಾಮಿಯವರ ಜಗದ್ಗುರು ತಮ್ಮ ಭಕ್ತಿಯ ಗೌರವವನ್ನು ಸಮರ್ಪಿಸಿದ್ದಾರೆ. ಅಗಳ ಡ್ಯೂಟಿಯವರು ತಯಾರಾಗಿರಬೇಕು. ಬರಬೇಕು. ಅಗಳ ಡ್ಯೂಟಿಯವರು ತಯಾರಾಗಿರಬೇಕು. ಈಗ ನಾನೇ ವಿಶೇಷವಾದಂತಹ ಆನಂದವನ್ನು ಸಮರ್ಪಿಸಿ ಜಗದ್ಗುರುಗಳಿಗೆ ಭಕ್ತಿ ಗೌರವ ನಮನಗಳನ್ನು ಸಮರ್ಪಿಸಿ ಈಗ ಅಗಳ ಡ್ಯೂಟಿಯನ್ನು ತಯಾರಾಗಿರಬೇಕು. ವಿಶೇಷವಾಗಿ ಅಗಳ ಡ್ಯೂಟಿ ಮಾಡುವ ಜಗದ್ಗುರು ಮಹಾತ್ಮ ದೇವರು ಭಕ್ತಿ ಗೌರವದೊಂದಿಗೆ ಮನನಗಳನ್ನು ಸಮರ್ಪಿಸಿರುವುದರಿಂದ ವಿಶೇಷವಾದಂತಹ ಅಗಳ ಡ್ಯೂಟಿಯು ತಮ್ಮ ಗೌರವ ಅಗಳ ಡ್ಯೂಟಿಯವರಿಂದ ತಮ್ಮ ಗೌರವ ವಂದನೆಗಳನ್ನು ಸಮರ್ಪಿಸಿದ ವಿಶೇಷವಾಗಿ ಅಗಳ ಡ್ಯೂಟಿಯವರು ತಮ್ಮ ನಗರವನ್ನು ಸಮರ್ಪಿಸಿದ್ದಾರೆ. ಬಂಧುಕರಾಣಿಗಳು ತಯಾರಿಯಲ್ಲಿರಬೇಕು. ಶ್ರೀಪೀಠದ ವಾಹನ ಮುಂಭಾಗದಲ್ಲಿ ತಯಾರಿಯಲ್ಲಿರಬೇಕು. ಈಗ ಅಗಳ ಡ್ಯೂಟಿಯವರಿಂದ ಗೌರವ ನವಸಮರ್ಪಣೆ ನಡೀತಾ ಇದೆ. ಅಗಳ ಡ್ಯೂಟಿ ತಮ್ಮ ಬಂಧುಕರಾಗಿ ತಯಾರಿಯಲ್ಲಿರಬೇಕು. ಬಂಧುಕರಾಣಿಗಳು ತಯಾರಿಯಲ್ಲಿರಬೇಕು. ಈಗ ಅಗಳ ಡ್ಯೂಟಿಯವರು ತಮ್ಮ ಗೌರವದ ನಮನಗಳೊಂದಿಗೆ ವಿಶೇಷವಾದಂತಹ ಗೌರವವನ್ನು ಸಮರ್ಪಿಸಿ ಈಗ ನಿರ್ವಹಿಸಿದ ಅಗಳ ಡ್ಯೂಟಿಯವರಿಂದ ವಿಶೇಷವಾದಂತಹ ಗೌರವ ವಂದನೆ
ಕಿರೀಟದ ಹಣನ మన ಪ್ರಾರ್ಥನೆ ಬಂದ್ಬಿಟ್ಟು